ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸರಸ್ವತಿ. ನಾನು ಬಂದಿರೋದು ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಇರ್ಕಲ್ಗಡ ಗ್ರಾಮದಿಂದ. ನಾನು ಬಂದಿರೋದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಇರ್ಕಲ್ಗಡ ಕನ್ನಡ ಮಾಧ್ಯಮದಿಂದ. ಆಧುನಿಕ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ 10ನೇ ತರಗತಿ ಪಾಸ್ ಆದಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ಮೊದಲು ಯೋಚನೆ ಮಾಡೋದು ತನ್ನ ಮುಂದಿನ ವಿದ್ಯಾಭ್ಯಾಸಕ್ಕೆ ಯಾವ ಕಾಲೇಜಿಗೆ ಹೋಗಬೇಕು ಅಂತ. ಅದೇ ರೀತಿಯಾಗಿ ನಾವು ಏನಕ್ಕೆ ಒಂದು ವರಸಿದ್ಧಿ ವಿನಾಯಕ ಪದವಿ ಪೂರ್ವ ಕಾಲೇಜಿನ ಆಯ್ಕೆ ಮಾಡಬೇಕು ಅಂತ ನಾನು ಹೇಳ್ತೇನೆ. ಯಾಕಂದರೆ ಸುತ್ತಮುತ್ತಲ ಹಚ್ಚ ಹಸಿರಿನ ವಾತಾವರಣ, ಪಕ್ಷಿಯ ಕಲರವ ಮತ್ತು ಅದೇ ರೀತಿಯಾಗಿ ಶಾಂತತೆಯ ವಾತಾವರಣ ಇಂತಹ ಓದುವಂಥ ವಿದ್ಯಾರ್ಥಿಗಳಿಗೂ ಕೂಡ ಮನಸೆಳೆಯುತ್ತದೆ. ಮತ್ತು ಅದೇ ರೀತಿಯಾಗಿ ಹೇಳಬೇಕಂದ್ರೆ ನಾನು ಮೊದಲಿಗೆ ಈ ಕಾಲೇಜ್ ಗೊತ್ತಾಗಿದ್ದು ನನ್ನ ಅಣ್ಣನಿಂದ. ನನ್ನ ಅಣ್ಣ ಕೂಡ ಕನ್ನಡ ಮಾಧ್ಯಮದಲ್ಲಿ ಓದಿ ಈ ಕಾಲೇಜ್ಗೆ ಬಂದವನು. ಅವನು ಕೂಡ ಪ್ರಸ್ತುತ ಇವಾಗ ಬೆಂಗಳೂರು ಇಂಜಿನಿಯರ್ ಕಾಲೇಜ್ನಲ್ಲಿ ತನ್ನ ಮುಂದಿನ ವಿದ್ಯಾಭ್ಯಾಸವನ್ನು ನಡೆಸ್ತಿದ್ದಾನೆ. ಅದಕ್ಕೋಸ್ಕರ ನಾನು ಕೂಡ ಈ ಒಂದು ಕಾಲೇಜಿಗೆ ಬಂದೆ, ಚೆನ್ನಾಗಿ ಓದ್ತೇನೆ ಎಂಬುವಂಥ ಭರವಸೆಯಿಂದ ಈ ಕಾಲೇಜಿಗೆ ಬಂದೆ. ಯಾವುದೇ ಒಬ್ಬ ಕನ್ನಡ ಮಾಧ್ಯಮದಿಂದ ಬಂದಂತಹ ವಿದ್ಯಾರ್ಥಿ ಕೂಡ ಒಂದು ಭಯ ಇರುತ್ತೆ. ಅದೇನಂದರೆ ನಾವು ಇಷ್ಟು ದಿನ ಕನ್ನಡದಲ್ಲೇ ಓದಿರೋದು, ಇವಾಗ ಒಮ್ಮೆಲೇ ಇಂಗ್ಲೀಷಲ್ಲಿ ಓದೋಕೆ ಹೋದರೆ ಮತ್ತು ಸೈನ್ಸ್ ಕೂಡ ಕಷ್ಟ ಎನ್ನುವಂತಹ ಒಂದು ಭಾವನೆ ಮೂಡಿರುತ್ತೆ. ಅದೇ ನನಗೆ ಮೊದಲಿಗೆ ಕೂಡ ಇದೇ ರೀತಿ ಭಾವನೆ ಇತ್ತು. ಇಲ್ಲಿಗೆ ಬಂದ ಮೇಲೆ ಲೆಕ್ಚರ್ಸ್ ಹತ್ರ ಅಪ್ರೋಚ್ ಆಗಿ ನೆಕ್ಸ್ಟ್ ಅವ್ರ ಹತ್ರ ಕೇಳ್ತಾ ನನಗೆಲ್ಲ ಈಸಿನೇ ಅನ್ನಿಸ್ತು. ಆಮೇಲೆ ನೆಕ್ಸ್ಟ್ ಎಲ್ಲ ಹೇಳಿದ್ರು, ಅಂದರೆ ಚೆನ್ನಾಗಿ ಓದು, ಅರ್ಥ ಮಾಡ್ಕೊಂಡೋದು ಎಲ್ಲ ಆಗುತ್ತೆ ಅಂತ. ಅದಾದ ತಕ್ಷಣ ನಾನು ಅದೇ ರೀತಿ ಮಾಡಿದೆ, ಪರವಾಗಿಲ್ಲ. ಇಲ್ಲಿರೋ ಲೆಕ್ಚರ್ಸ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಮುಗ್ಧತೆಯ ಮನಸ್ಸಿನವರು. ಯಾವಾಗ ನಾವು ಡೌಟ್ ಕೇಳಿದ್ರು ಕೂಡ ತುಂಬ ಕ್ಲಿಯರಾಗಿ ಹೇಳ್ಕೊಡ್ತಾರೆ. ನಾವು ಕನ್ನಡ ಮೀಡಿಯಂ ಆದ್ದರಿಂದ ನಮ್ಮ ಕನ್ನಡದಲ್ಲಿ ಕೂಡ ತುಂಬ ಕ್ಲಿಯರಾಗಿ ಹೇಳ್ಕೊಡ್ತಾರೆ. ಮತ್ತು ಇಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಇನ್ನು ಹೆಚ್ಚಿನ ಕಾಂಪಿಟೇಟಿವ್ ಬುಕ್ಸ್ಗಾಗಿರ್ಬೋದು ಸಿಗಲಿ ಅಂತ ವಾಲ್ ಮೌಂಟೇನ್ ಬುಕ್ಸ್ ಲೈಬ್ರರಿಯನ್ನು ನಿರ್ಮಾಣ ಮಾಡಿದ್ದಾರೆ. ನಾವು ಇಲ್ಲಿ ಬೆಳಗ್ಗೆ ಮತ್ತು ಸಾಯಂಕಾಲ ಎರಡೂ ಕೂಡ ಸ್ಟಡಿ ಅವರ್ ಇರುತ್ತೆ. ಆವಾಗ ನಾವು ಬೇಕಾದರೆ ಆ ಬುಕ್ಸನ್ನು ತೊಗೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡಿಬಿಟ್ಟು ಮತ್ತೆ ಇಡ್ಬೋದು. ಅದೇ ರೀತಿಯಾಗಿ ಇಲ್ಲಿರೋ ಆಫೀಸ್ ರೂಮ್ ಆಗಿರ್ಬೋದು, ಮ್ಯಾನೇಜ್ಮೆಂಟ್ ಟೀಮ್ ಆಗಿರ್ಬೋದು, ನೆಕ್ಸ್ಟು ಕ್ಲೀನಿಂಗ್ ಸ್ಟಾಫ್ ಆಗಿರ್ಬೋದು, ಲೆಕ್ಚರ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ತಮ್ಮ ಕೆಲಸವನ್ನು ತುಂಬ ನೀಟಾಗಿ ಮಾಡ್ತಿದ್ದಾರೆ. ಅಂದರೆ ನಾವು ಕೂಡ ಈ ಒಂದು ವಿದ್ಯಾಸಂಸ್ಥೆಗೆ ಬಂದಿದ್ದೀವಿ ಅಂತಂದರೆ ಒಂದು ಒಳ್ಳೆಯ ಫಲಿತಾಂಶನ ಪಡಿತೀವಿ ಅನ್ನುವಂತಹ ಭರವಸೆ ನನ್ನಲ್ಲಿದೆ. ಕುವೆಂಪು ಅವರು ಒಂದು ಮಾತು ಹೇಳ್ತಾರೆ, ಒಬ್ಬ ಮನುಷ್ಯ ಪ್ರಕೃತಿ ಮಡಿಲಲ್ಲಿ ಇದ್ದಾನೆ ಅಂತಂದರೆ ಅವನು ಓದದೇ ಇರಲಿ, ಅವನು ಪ್ರಕೃತಿಯಿಂದ ಎಲ್ಲವನ್ನ ಕಲಿತಾನೆ ಅಂತ. ಅಂತಹ ಹಚ್ಚ ಹಸಿರಿನ ಕಾಡಿನ ಮಧ್ಯದಲ್ಲಿ ನಿರ್ಮಾಣವಾದಂತಹ ಈ ಒಂದು ವರಸಿದ್ಧಿ ವಿನಾಯಕ ಕಾಲೇಜಿನಲ್ಲಿ ನಾವಿದ್ದೀವಿ ಅಂತಂದರೆ 100% ಚೆನ್ನಾಗಿ ಕಲಿತೀವಿ ಎಂಬ ಭರವಸೆ ನನ್ನಲ್ಲಿದೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್.